ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಪ್ರಸ್ತುತಪಡಿಸುವ ಬುಧವಾರದ ವಿಶೇಷ ಸರಣಿ ಶರಣ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಶರಣ ಸಂಸ್ಕೃತಿ ಮತ್ತು ಪರಂಪರೆಗೆ ರಾಯಚೂರು ಜಿಲ್ಲೆಯ ಶರಣರು ನೀಡಿದ ಕಾಣಿಕೆ ಅನನ್ಯ. 12ನೇ ಶತಮಾನದ ಗುರು ಬಸವಣ್ಣನವರ ಕಾಯಕ ನಿಷ್ಠೆಯನ್ನು ಸಾರಿದ ಮಹಾನ್ ಚೇತನ ಬಿಬ್ಬಿ ಬಾಚಯ್ಯನವರು ಇದೇ ಜಿಲ್ಲೆಯ ಗಬ್ಬೂರು ಗ್ರಾಮದವರು. ಪೂರ್ವಾಶ್ರಮದಲ್ಲಿ ಬ್ರಾಹ್ಮಣರಾಗಿದ್ದ ಇವರು ಜಗಜ್ಯೋತಿ ಬಸವಣ್ಣನವರ ವಿಚಾರಧಾರೆಗಳಿಗೆ ಆಕರ್ಷಿತರಾಗಿ ಕಲ್ಯಾಣಕ್ಕೆ ತೆರಳಿ ಇಷ್ಟಲಿಂಗ ದೀಕ್ಷೆ ಪಡೆದು ಪರಿಪೂರ್ಣ ಶರಣರಾಗಿ ಬದಲಾದರು. ಕಲ್ಯಾಣದ ಅನುಭವ ಮಂಟಪದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದ ಬಿಬ್ಬಿ ಬಾಚಯ್ಯನವರು ಶರಣರ 770 ಅಮರಗಣಂಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡರು. ಏಣಾಂಕಧರ ಸೋಮೀಶ್ವರ ಎಂಬ ಅಂಕಿತನಾಮದಲ್ಲಿ ಇವರು ರಚಿಸಿರುವ 102 ವಚನಗಳು ಪ್ರಸ್ತುತ ಲಭ್ಯವಿದ್ದು, ಇವು ಪ್ರಸಾದದ ಶ್ರೇಷ್ಠತೆಯನ್ನು ಮತ್ತು ಅಧ್ಯಾತ್ಮದ ರಹಸ್ಯವನ್ನು ಬಿಚ್ಚಿಡುವ ಬೆಳಗಿನ ವಚನಗಳಾಗಿವೆ. ಕವಿ ಪಾಲ್ಕುರಿಕಿ ಸೋಮನಾಥರ ಬಸವಪುರಾಂಗದ ಉಲ್ಲೇಖದಂತೆ ಬಿಬ್ಬಿ ಬಾಚಯ್ಯ ಮತ್ತು ಅವರ ಆಪ್ತ ಚೆನ್ನವೀರ ಶರಗರು ಕಲ್ಯಾಣದಿಂದ ಗಬ್ಬೂರಿಗ ಮರಳುವಾಗ ಶರಣರು ಉಕ್ಕುಮಿಕ್ಕ ಪ್ರಸಾದವನ್ನು ಎತ್ತಿನ ಬಂಡಿಯಲ್ಲಿ ತಂದಿದ್ದರು. ಒಮ್ಮೆ ಗಬ್ಬೂರಿನ ವೈದಿಕರು ಬಂಡಿಯಲ್ಲಿದ್ದ ಪ್ರಸಾದವನ್ನು ನೋಡಿ ಎಂಜಲೆಂದು ಹಂಗಿಸಿ ಉದ್ಧಟತನದಿಂದ ಕಟ್ಟಿಗೆಯಿಂದ ಚಿಮ್ಮಿಸಿದರು. ಕೂಡಲೇ ಆ ಪ್ರಸಾದದ ಪ್ರತಿ ಅಗುಳು ಬೆಂಕಿಯ ಕಿಡಿಯಾಗಿ ಇಡೀ ಅಗ್ರಹಾರವನ್ನೇ ಸುಡಲಾರಂಭಿಸಿತು. ಗಾಬರಿಯಾದ ವೈದಿಕರು ತಪ್ಪನ್ನರಿತು ಬಿಬ್ಬಿ ಬಾಚಯ್ಯನವರ ಕ್ಷಮೆ ಕೇಳಿದ ಮೇಲಷ್ಟೇ ಶರಣರ ಕೃಪೆಯಿಂದ ಅಗ್ರಹಾರ ಯಥಾಸ್ಥಿತಿಗೆ ಮರಳಿತು ಎಂಬ ಉಲ್ಲೇಖ ಬಸವಪುರಾಣದಲ್ಲಿ ಬರುತ್ತದೆ. ಈ ಘಟನೆಯ ಬಳಿಕ ಭಕ್ತರ ಕೋರಿಕೆಯಂತೆ ಬಿಬ್ಬಿ ಬಾಚಯ್ಯನವರು ಗಬ್ಬೂರಿನಲ್ಲಿಯೇ ಉಳಿದರೆ ಅವರ ಆಪ್ತ ಚೆನ್ನವೀರ ಶರಣರು ತೆರಳಿ ನೆಲೆಸಿದ ಪುಣ್ಯಸ್ಥಳವೇ ಇಂದಿನ ಖ್ಯಾತ ದೇವಸೂಗೂರು. ಇತ್ತ ಗಬ್ಬೂರಿನಲ್ಲಿ ಜನರಿಗೆ ಜ್ಞಾನ ಬೋಧಿಸುತ್ತಿದ್ದ ಬಿಬ್ಬಿ ಬಾಚಯ್ಯನವರು ಲಿಂಗೈಕ್ಯರಾದ ಜಾಗವನ್ನು ಇಂದಿಗೂ ಅರ್ಪಣಕಟ್ಟೆ ಎಂದೇ ಕರೆಯಲಾಗುತ್ತದೆ. ಈಗಲೂ ರೈತರು ಕೆಲಸಕ್ಕೆ ಹೋಗುವ ಮುನ್ನ ಅಲ್ಲಿ ಪಾದರಕ್ಷೆಗಳನ್ನು ಬಿಟ್ಟು ನಮಸ್ಕರಿಸಿಯೇ ಮುಂದೆ ಸಾಗುವ ಪದ್ಧತಿ ಜೀವಂತವಾಗಿದೆ. ಈ ಮಹಾಪ್ರಸಾದಿ ಶರಣರ ಜಯಂತಿಯನ್ನು ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯೆಂದು ಆಚರಿಸಿ ಗೌರವ ಸಲ್ಲಿಸಲಾಗುತ್ತದೆ. ಮಹಾನ್ ಶರಣರ ಸಾಂಗತ್ಯದ ಶಕ್ತಿಯನ್ನು ಸ್ಮರಿಸುವ ಅವರೊಂದು ಪ್ರಖ್ಯಾತ ವಚನ ಹೀಗಿದೆ: ಬಸವಣ್ಣನ ಪ್ರಸಾದವ ಕೊಂಡ ಕಾರಣ ಎನಗೆ ಭಕ್ತಿ ಸಾಧ್ಯವಾಯಿತು. ಚೆನ್ನ ಬಸವಣ್ಣನ ಪ್ರಸಾದವ ಕೊಂಡ ಕಾರಣ ಎನಗೆ ಜ್ಞಾನ ಸಾಧ್ಯವಾಯಿತು. ಪ್ರಭುದೇವರ ಪ್ರಸಾದವ ಕೊಂಡ ಕಾರಣ ಎನಗೆ ವೈರಾಗ್ಯ ಸಾಧ್ಯವಾಯಿತು. ಇಂತಿ ಮೂವರು ಒಂದೊಂದು ಕೊಟ್ಟ ಕಾರಣ ಎನಗೆ ಸರ್ವವೂ ಸಾಧ್ಯವಾಯಿತು. ಏಣಾಂಕಧರ ಸೋಮೇಶ್ವರ ನಿಮ್ಮ ಶರಣರನ್ನ ಮಾತಾಪಿತರು. ಈ ವಚನದ ಸರಳ ಅರ್ಥ ಹೀಗಿದೆ: ಗುರು ಬಸವಣ್ಣನವರಿಂದ ಭಕ್ತಿ, ಚೆನ್ನ ಬಸವಣ್ಣನವರಿಂದ ಜ್ಞಾನ ಹಾಗೂ ಅಲ್ಲಮ ಪ್ರಭುಗಳಿಂದ ನಿಜವಾದ ವೈರಾಗ್ಯ ಸಿದ್ಧಿಯಾಯಿತು. ಹೀಗೆ ನನಗೆ ಸರ್ವಸ್ವವನ್ನು ಕರುಣಿಸಿದ ಮಹಾನ್ ಶರಣರೇ ನನ್ನ ತಂದೆ ತಾಯಿಗಳು ಎಂದು ಬಿಬ್ಬಿ ಬಾಚಯ್ಯನವರು ಭಕ್ತಿಪೂರ್ವಕವಾಗಿ ಸ್ತುತಿಸಿದ್ದಾರೆ. ಅವರ ಆದರ್ಶ ಬದುಕು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ. ಮತ್ತೊಬ್ಬ ಮಹಾನ್ ಶರಣರ ಜೀವನ ದರ್ಶನದೊಂದಿಗೆ ಮುಂದಿನ ಬುಧವಾರ ಭೇಟಿಯಾಗೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.